ಆತ್ಮೀಯ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳೇ, ಪ್ರಚಲಿತ ವಿದ್ಯಮಾನಗಳ ಈ ಸರಣಿಯಲ್ಲಿ ಇವತ್ತಿನ ದಿನದ ಪ್ರಮುಖ ಅಂಶಗಳನ್ನು ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿತ್ತು. ನೋಡಿ, ಇವತ್ತು ಅತಿ ಪ್ರಮುಖವಾಗಿರುವಂಥ ಅಂಶಗಳನ್ನು ಪ್ರಜಾವಾಣಿ ಪತ್ರಿಕೆಯಿಂದ ಆಯ್ಕೆ ಮಾಡಿಕೊಂಡು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದು. ಇದರಲ್ಲಿ ಮೊದಲನೇದಾಗಿ ಏನಿದೆ ಅಂದರೆ ಜುಲೈ 1ರಿಂದ ವಿ.ಬಿ.ಜಿ. ರಾಮ್ಜಿ ಕಾಯ್ದೆ ಜಾರಿ ಅಂತೇಳಿದೆ. ಅಂದರೆ ಈ ಕಾಯ್ದೆ ಇತ್ತೀಚೆಗೇನು ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅಥವಾ ನರೇಗಾ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಬದಲಿಗೆ ಹೊಸ ಕಾಯ್ದೆಯನ್ನು ತಂದಿದ್ದು, ಅದನ್ನು ಸಂಕ್ಷಿಪ್ತವಾಗಿ ನಾವೇನಂತ ಕರಿತೀವಿ ಅಂದರೆ ನೋಡಿ, ವಿ.ಬಿ.ಜಿ. ರಾಮ್ಜಿ ಕಾಯ್ದೆ ಅಂತೇಳಿ ಕರಿತೀವಿ. ಈ ಕಾಯ್ದೆ ಜುಲೈ 1ರಿಂದ ಅನುಷ್ಠಾನಗೊಳಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ಮಾಡಿದ್ದನ್ನು ನಾವು ನೋಡ್ತೀವಿ. ಏನು ಸೂಚನೆ ಮಾಡಿದೆ ಅಂತಂದರೆ, ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಅಂದರೆ CEO-ಗಳಿಗೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಮುಖ್ಯ ಕಾರ್ಯಾಚರಣೆ ಅಧಿಕಾರಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಏನು ಸೂಚನೆ ಅಂದರೆ, ಹೊಸ ಕಾಯ್ದೆಯ ನಿಯಮಗಳ ಪ್ರಕಾರ ಕೃಷಿ ಚಟುವಟಿಕೆಗಳ ಹಂಗಾಮು ಉತ್ತುಂಗದಲ್ಲಿರುವಂಥ ಯಾವುದೇ ಕೆಲಸವನ್ನು ಆರಂಭಿಸಬಾರದು ಆ ಅವಧಿಯಲ್ಲಿ. ಅಂದರೆ ಅದರ ಉದ್ದೇಶ ಏನು ಅಂತಂದರೆ, ಕೃಷಿ ಚಟುವಟಿಕೆಗಳು ಜೋರಾಗಿರುವಂಥ ಅವಧಿಯನ್ನು ಬಿಟ್ಟು ಉಳಿದ ಅವಧಿಯೊಳಗಡೆ ಪ್ರತಿಯೊಂದು ಕುಟುಂಬಕ್ಕೆ ಉದ್ಯೋಗದ ಖಾತ್ರಿಯನ್ನು ಕೊಡಬೇಕು ಅನ್ನೋದು ಈ ಕಾಯ್ದೆಯ ಮುಖ್ಯ ಉದ್ದೇಶ. ಅದರಿಂದ ಬಿತ್ತನೆ ಮತ್ತು ಸುಗ್ಗಿ ಕಾಲದಲ್ಲಿ ಒಟ್ಟು 60 ದಿನ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಾತ್ರಿಗೊಳಿಸಲಿಕ್ಕೆ ಈ ಕಾಯ್ದೆಯ ಒಳಗಡೆ ಅಂದರೆ ವಿ.ಬಿ.ಜಿ. ರಾಮ್ಜಿ ಅಡಿ ಕಾಮಗಾರಿಗಳನ್ನು 60 ದಿನ ಯಾವುದೇ ಕಾರ್ಯಗಳನ್ನು ಅಂದರೆ ಯಾವ 60 ದಿನ ಅಂದರೆ ಯಾವಾಗ ಬಿತ್ತನೆ ಮತ್ತು ಸುಗ್ಗಿ ಕಾರ್ಯ ಅತಿ ಬಿರುಸಾಗಿರುತ್ತೆ ಅಥವಾ ಜೋರಾಗಿರುತ್ತಲ್ಲ, ಆವಾಗ ಯಾವುದೇ ಈ ವಿ.ಬಿ.ಜಿ. ರಾಮ್ಜಿ ಕಾಯ್ದೆಯೊಳಗಡೆ ಹೊಸ ಕಾರ್ಯಗಳನ್ನು ಅಥವಾ ಕೆಲಸಗಳನ್ನು ಕೊಡಬಾರ್ದು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಅದರಿಂದ ದೇಶದ ಉದ್ದಗಲಕ್ಕೂ ಅಥವಾ ದೇಶದ ಎಲ್ಲ ಭಾಗಕ್ಕೂ ಒಂದೇ ಅವಧಿ ಒಳಗಡೆ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ರಾಜ್ಯ ಸರ್ಕಾರಗಳು ಪ್ರತಿ ಆರ್ಥಿಕ ವರ್ಷದಲ್ಲಿ ಕೃಷಿ ಚಟುವಟಿಕೆಗಳು ತೀವ್ರ ಅಥವಾ ಜೋರಾಗಿರುವಂಥ ಸಮಯವನ್ನು ಒಳಗೊಂಡಂತೆ ಒಟ್ಟು 60 ದಿನಗಳು ಯಾವುದು ಅನ್ನೋದನ್ನು ಜೂನ್ 2ರ ಒಳಗಡೆ ಗುರುತು ಮಾಡಬೇಕು ಅಥವಾ ಹೇಳಬೇಕು ಅಂತೇಳಿ ಹೇಳಲಾಗಿದೆ. ಅಂದರೆ ಜೂನ್ 2ರೊಳಗಡೆ ಇವತ್ತಿನ ದಿನಕ್ಕೆ. ಇನ್ನು ಜಿಲ್ಲೆಗಳು, ಬ್ಲಾಕ್ಗಳು ಅಥವಾ ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಕೃಷಿ ಮತ್ತು ಹವಾಮಾನ ವಲಯಗಳು, ಸ್ಥಳೀಯ ಕೃಷಿ ಚಟುವಟಿಕೆಗಳು ವಿಭಿನ್ನವಾಗಿರೋದ್ರಿಂದ ವರ್ಷದಲ್ಲಿ 60 ದಿನ ಯಾವುದನ್ನು ನಿಗದಿಪಡಿಸಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ಉಳಿದಂತೆ ಏನು ಅಂತಂದರೆ ಪ್ರತಿಯೊಂದು ಕುಟುಂಬಕ್ಕೂ ಎಷ್ಟು ಅವಧಿಯ ಕೆಲಸವನ್ನು ಕೊಡಬೇಕು ಅಂತೇಳಿ ಕಾಯ್ದೆ ಹೇಳುತ್ತೆ ಅನ್ನೋದನ್ನು ನಾವೀಗ ನೋಡ್ತಿದ್ವಿ. ನೋಡಿ, ಹೊಸ ಕಾಯ್ದೆ ಗ್ರಾಮೀಣ ಭಾಗದ ಪ್ರತಿ ಕುಟುಂಬಕ್ಕೆ ಈಗ ಅಂಡರ್ಲೈನ್ ಮಾಡಿ ಕೊಡಲಾಗಿದೆ. ಕನಿಷ್ಠ 125 ದಿನಗಳ ಖಚಿತ ಉದ್ಯೋಗವನ್ನು ನೀಡುತ್ತೆ. ಈ ಮೊದಲು ನರೇಗಾ ಏನಿತ್ತಲ್ಲ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಒಳಗಡೆ ಅದು 100 ದಿನಗಳ ಮಿತಿ ಇತ್ತು. ಅದನ್ನು ಈಗ 125 ದಿನಗಳಿಗೆ ಈ ಕಾಯ್ದೆಯ ಪ್ರಕಾರ ಹೆಚ್ಚು ಮಾಡಲಾಗಿದ್ದನ್ನು ನೋಡ್ತೀವಿ. ಮತ್ತು ಈ ಕಾಯ್ದೆ ಒಳಗಡೆ ಏನನ್ನು ಗುರುತಿಸಿದ್ದಾರೆ ಅಂತಂದರೆ, ಬರೀ ಗುಂಡಿ ತೋಡೋ ಕೆಲಸಗಳಿಗೆ ಸೀಮಿತ ಆಗಬಾರ್ದು. ಜಲ ಸಂರಕ್ಷಣೆ ಇರ್ಬೋದು, ಗ್ರಾಮೀಣ ರಸ್ತೆಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಗೋದಾಮುಗಳಿರ್ಬೋದು, ಅಥವಾ ಮಾರುಕಟ್ಟೆಗಳನ್ನು ತಯಾರು ಮಾಡುವಂಥ ದೀರ್ಘಕಾಲ ಬಾಳಿಕೆ ಬರುವಂಥ ವ್ಯವಸ್ಥೆಯನ್ನು ರೂಪಿಸಿರಿ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಹೇಳಿದೆ. ಅದರ ಜೊತೆಗೆ ಈ ಯೋಜನೆ ಒಳಗಡೆ ಪಾರದರ್ಶಕತೆ ತರಬೇಕು, ಕೆಲಸಗಳು ಜಾಸ್ತಿ ಆಗಬೇಕು ಅಂತೇಳಿ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಹಾಜರಾತಿಯನ್ನು ಕೂಡ ಇಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಲಸದ ಸ್ಥಳದ ಮೇಲೆ ನಿಗಾ ಇಡಲಿಕ್ಕೆ GPS ವ್ಯವಸ್ಥೆಯನ್ನು ಮಾಡಿ ಆ ಮೂಲಕ ಕೆಲಸನೇ ಆಗದೇ ಇರುವಂಗೆ ಆಗಬಾರ್ದು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ AI-ಯನ್ನು ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸಲಿಕ್ಕೂ ಕೂಡ ಆಯುಕ್ತಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಾವು ಇವತ್ತಿನ ಪೇಪರಲ್ಲಿ ನೋಡ್ತೀವಿ. ಅಂದರೆ ಈ ಪೇಪರ್ ಮೂಲಕ ನಾವು ನೋಡೋದೇನು ಅಂತಂದರೆ, ಇವತ್ತಿನ ಪೇಪರನ್ನು ಓದುವಾಗ ಇಟ್ಟು ನಾವು ಓದಬೇಕು. ಏನು ಅಂತಂದರೆ, ಅಲ್ಲಲ್ಲೇ ಹೈಲೈಟ್ ಮಾಡಿರುವಂಥ ಅಂಶಗಳು ತಮಗೆ ಅತಿ ಪ್ರಮುಖ ಆಗ್ತವೆ. ಈ ಕಾಯ್ದೆ ಯಾವಾಗಿನಿಂದ ಜಾರಿಗೆ ಬರುತ್ತೆ ಅಂದರೆ ಜುಲೈ 1ರಿಂದ ಜಾರಿಗೆ ಬರುತ್ತೆ. ಈ ಕಾಯ್ದೆಯ ಪ್ರಕಾರ ಏನೇನು ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನು ನೋಡಿದ್ದೀವಿ. ಅದರ ಜೊತೆಗೆ
ಅತಿ ಪ್ರಮುಖವಾಗಿ ಈ ಕಾಯ್ದೆಯ ಪ್ರಕಾರ ಕೃಷಿ ಚಟುವಟಿಕೆಗಳು ಜೋರಾಗಿರುವಂಥ ಅವಧಿ ಒಳಗಡೆ ಏನು ಅಂತಂದರೆ ಬೇರೆ ಕಾರ್ಯಗಳನ್ನ ಅಥವಾ ಈ ವಿಬಿಜಿ ರಾಮ್ಜಿ ಕಾರ್ಯಗಳನ್ನ ತೆಗೆದುಕೊಳ್ಳಬಾರ್ದು ಮತ್ತು ಪ್ರತಿಯೊಂದು ಕುಟುಂಬಕ್ಕೂ 125 ದಿನಗಳ ಕೆಲಸವನ್ನು ಕೊಡಬೇಕು ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಗೆ ಇನ್ನು ಯಾವ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಗ್ರಾಮೀಣ ರಸ್ತೆಗಳು, ಜಲ ಸಂರಕ್ಷಣೆ, ಗೋದಾಮುಗಳು ಅಥವಾ ಮಾರುಕಟ್ಟೆ, ಒಟ್ಟಾರೆ ದೀರ್ಘಕಾಲಿಕ ಉಪಯೋಗವಾಗುವಂಥ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಎರಡನೇ ಪ್ರಮುಖ ಅಂಶ ನೋಡಿದ್ವಿ ಅಂತಂದರೆ ಇದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಯಶಸ್ಸಿನ ಉತ್ತುಂಗದಲ್ಲಿ IPL ಆಟದ ಸೌಂದರ್ಯ ಮುಕ್ಕಾಗದಿರಲಿ ಅಂತೇಳಿ ಇವತ್ತಿನ ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ಇದನ್ನು ಓದುವಾಗ ತಾವೇನು ಓದಬೇಕು ಅಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಾರಿ IPL ಮ್ಯಾಚನ್ನು ಗೆದ್ದಿದೆ. ಇದು ಎಷ್ಟನೇ ಆವೃತ್ತಿ ಅಂದರೆ 19ನೇ ಆವೃತ್ತಿ. ಇನ್ನು ಈ 19ನೇ ಆವೃತ್ತಿಯನ್ನು ಫೈನಲ್ ಮ್ಯಾಚನ್ನು ಕಿರುತೆರೆ ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ಸುಮಾರು 100 ಕೋಟಿ ಜನ ವೀಕ್ಷಣೆ ಮಾಡಿ, ಇದು ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಅಧಿಕ ಜನ ವೀಕ್ಷಣೆ ಮಾಡಿರುವಂಥ ಪಂದ್ಯಗಳಲ್ಲಿ ಇದು ಒಂದು ಅನ್ನೋದನ್ನು ನೋಡ್ತೀವಿ. ಇನ್ನು ಈ IPL ಆಟದಲ್ಲಿ ಇದೊಂದು ಸ್ಮರಣೀಯವಾಗಿರುವಂಥ IPL ಅನ್ನೋದನ್ನು ನೋಡ್ತೀವಿ. ಈ ಮ್ಯಾಚ್ ನಡೆದಿದ್ದೆಲ್ಲಿ ಅಂತಾರೆ ಅಹಮದಾಬಾದಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿದೆ. ಸತತ 2ನೇ ಬಾರಿಗೆ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಬಾರಿ ಪ್ರಶಸ್ತಿಯನ್ನು ಗೆದ್ದಿದೆ ಅನ್ನೋದನ್ನು ನೋಡ್ತೀವಿ. 2ನೇ ವರ್ಷವೂ IPL ಚಾಂಪಿಯನ್ ಆಗಿ RCB ಹೊರಹೊಮ್ಮಿದೆ. ಈ ಸಾಧನೆ ಮಾಡಿದಂಥ 3ನೇ ತಂಡ ಯಾವುದು ಅಂತಂದರೆ RCB ಅನ್ನೋದನ್ನು ನೋಡ್ತೀವಿ. ಇನ್ನು ಅತಿ ಪ್ರಮುಖವಾಗಿರೋದನ್ನು ನೋಡಿ, ಈ ತಂಡದ ನೇತೃತ್ವವನ್ನು ವಹಿಸಿದವರು ಯಾರು ಅನ್ನೋದನ್ನು ಈ ಪತ್ರಿಕೆಯಲ್ಲಿ ಈ ಥರ ಕೊಟ್ಟಿದ್ದಾರೆ. ರಜತ್ ಪಾಟಿದಾರ್ ಅವರ ನಾಯಕತ್ವದ ಬಳಗ ಅಂತೇಳಿ ಕೊಟ್ಟಿದ್ದಾರೆ. 17 ಆವೃತ್ತಿಗಳಲ್ಲಿ ಸತತ ಸೋಲನ್ನು ಕಂಡಿದ್ದಂಥ RCB 18ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿತ್ತು ಮತ್ತು ಈ ಬಾರಿ ಚಾಂಪಿಯನ್ ಆಗಿದೆ. ಅಂದರೆ ಒಟ್ಟು 2 ಬಾರಿ ಚಾಂಪಿಯನ್ ಆಗಿದೆ ಅನ್ನೋದನ್ನು ನೋಡ್ತೀವಿ. ಪೇಪರ್ ಓದುವಾಗ ಈ ಥರ ಗಮನ ಕೊಟ್ಟು ನೋಡಿ ಅನ್ನೋದನ್ನು. ಅದರ ಜೊತೆಗೆ ಈ ಸಾರಿ RCB ಗೆಲ್ಲಲಿಕ್ಕೆ ಒಟ್ಟು ಎಲ್ಲ ಆಟಗಾರರ ಶ್ರಮ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಮುಂದುವರೆದು ಈ ಆಟದಲ್ಲಿ ಕೆಲವು ಪ್ರಮುಖ ತಾರೆಗಳು ಹುಟ್ಟುಕೊಂಡಿರೋದನ್ನು ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಅಥವಾ ಆ ತಂಡದಲ್ಲಿ ಆಡಿದಂಥ 15 ವರ್ಷದ ವೈಭವ್ ಸೂರ್ಯವಂಶಿ ಅನ್ನೋರು ಇದರಲ್ಲಿ 776 ರನ್ನುಗಳನ್ನ ಕಲೆ ಹಾಕೋದ್ರ ಮೂಲಕ ಈ ಬಿಹಾರದ ಹುಡುಗನಾಗಿರುವಂಥ ವೈಭವ್ ಸೂರ್ಯವಂಶಿ ಮುಂದೆ ತಾನು ಭಾರತದ ಕ್ರಿಕೆಟ್ ತಂಡದಲ್ಲಿ ದೈತ್ಯ ಪ್ರತಿಭೆ ಆಗಬಹುದು ಅನ್ನುವಂಥ ಭರವಸೆಯನ್ನು ಮೂಡಿಸಿದ್ದಾನೆ ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಗೆ ಉಳಿದಂಥ ಪ್ರಮುಖ ಆಟಗಾರರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಒಂದು ಅಂಶವನ್ನು ಎಚ್ಚರಿಕೆಯನ್ನು ಕೂಡ ಸಂಪಾದಕೀಯದಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ ಬ್ಯಾಟ್ಸ್ಮನ್ಗಳಿಗೆ ಉಪಯೋಗ ಆಗುವಂಥ ಪಿಚ್ಗಳನ್ನು ತಯಾರು ಮಾಡ್ತಾ ಹೋದರೆ ಬೌಲರ್ಗಳ ಶ್ರಮ ವ್ಯರ್ಥ ಆಗುತ್ತೆ, ಆ ಥರ ಆಗಬಾರ್ದು ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಬೆಂಗಳೂರಿನಲ್ಲಿ ನಡೆಯುವಂಥ ಪಂದ್ಯಗಳಿಗೆ ಉಚಿತ ಟಿಕೆಟ್ಗಳನ್ನು ಕರ್ನಾಟಕದ ಶಾಸಕರು ಕೇಳಿದ್ದು ಕೂಡ ಒಂದು ಬೆಂಗಳೂರಿನಿಂದ ಪಂದ್ಯ ಗುಜರಾತ್ಗೆ ನರೇಂದ್ರ ಮೋದಿ ಸ್ಟೇಡಿಯಂಗೆ ವರ್ಗ ಆಗಲಿಕ್ಕೆ ಕಾರಣ ಆಯ್ತೇನೋ ಅನ್ನುವಂಥ ಅಂಶವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಚಿನ್ನಸ್ವಾಮಿ ಕ್ರೀಡಾಂಗಣದ CCTV ಕ್ಯಾಮ್ರಾಗಳನ್ನು ದುಷ್ಕರ್ಮಿಗಳು ಹಾಳು ಮಾಡಿದ್ದನ್ನು ಕೂಡ ಇಲ್ಲಿ ನೆನಪಿಸಲಾಗಿದೆ. ಅದರ ಜೊತೆಗೆ ಕಳೆದ ಬಾರಿ RCB ಮ್ಯಾಚನ್ನು ಗೆದ್ದು ಅಂದರೆ ಟ್ರೋಫಿಯನ್ನು ಗೆದ್ದಾಗ ಬೆಂಗಳೂರಲ್ಲಿ ನಡೆದಂಥ ವಿಜಯೋತ್ಸವದಲ್ಲಿ 11 ಜನ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಒಳಗಾದರು. ಆ ಎಚ್ಚರಿಕೆಯನ್ನು ಕೂಡ ಇವತ್ತಿನ ಸಂಪಾದಕೀಯದಲ್ಲಿ ಕೊಟ್ಟು ಆ ಥರ ಆಗಬಾರ್ದು ಅನ್ನೋದನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನು ಅತಿ ಪ್ರಮುಖವಾಗಿರುವಂಥ ಇವತ್ತಿನ ಸುದ್ದಿ ಯಾವುದು ಅಂತಾರೆ, ಬಾರ್ನಿಂದ ನೇರವಾಗಿ ನೇಮಕಗೊಂಡಂಥ ವಕೀಲರು ಯಾರು ಅಂತಾರೆ ವೆಂಕಿತ. ಇವರು ಭಾರತೀಯ ನ್ಯಾಯಾಂಗದಲ್ಲಿ ಮಹತ್ವದ ಮೈಲಿಗಲ್ಲಾಗಿರುವಂಥ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ನೇಮಕ ಆಗಿದ್ದಾರೆ. ಇವರು ಹೀಗೆ ವಕೀಲ ವೃತ್ತಿಯಿಂದ ನೇರವಾಗಿ ನ್ಯಾಯಾಧೀಶರಾದಂಥ 2ನೇ ಮಹಿಳೆ ಅಥವಾ ವಕೀಲೆ ಅನ್ನೋದನ್ನು ಇವತ್ತಿನ ಪತ್ರಿಕೆಯಲ್ಲಿ ಅತಿ ಪ್ರಮುಖವಾಗಿ ಕೊಟ್ಟಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟಿನ ವಕೀಲರಾಗಿದ್ದಂಥ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರು ಬಾರ್ನಿಂದ ಅಥವಾ ವಕೀಲರ ವೃಂದದಿಂದ ನೇರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕವಾದಂಥ 2ನೇ ಮಹಿಳೆ ಅನ್ನೋದನ್ನು ಕೊಟ್ಟಿದ್ದಾರೆ. ಮುಂದುವರೆದು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಇತ್ತೀಚೆಗೆ ಏನು ಶಿಫಾರಸು ಮಾಡಿತ್ತಲ್ಲ, ಆ ಶಿಫಾರಸಿಗೆ ಕೇಂದ್ರ ಕಾನೂನು ಸಚಿವಾಲಯ ಸೋಮವಾರ ಅಂಗೀಕಾರ ಕೊಟ್ಟಿದ್ದು, ಅದರಲ್ಲಿ ಹಿರಿಯ ವಕೀಲರಾಗಿದ್ದಂಥ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ. ಹೀಗೆ
ಈ ಮೂಲಕ ಭಾರತೀಯ ನ್ಯಾಯಾಂಗದಲ್ಲಿ ಹೊಸ ಮೈಲಿಗಲ್ಲು ಬರೆಯಲಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗಂದರೆ ಏನು ಅಂತಂದರೆ, ಇದಕ್ಕಿಂತ ಮುಂಚೆ 2018ರಲ್ಲಿ ಇಂದೂ ಮಲ್ಹೋತ್ರಾ ಅನ್ನುವರು ವಕೀಲರಾಗಿ ನೇರವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ನೇಮಕ ಆಗಿದ್ದರು. ಅವರು ಹೀಗೆ ವಕೀಲರಾಗಿದ್ದುಕೊಂಡು ನೇರವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾದಂಥ ಮೊದಲ ಮಹಿಳೆಯಾಗಿದ್ದರೆ, ಈಗ ನೇಮಕವಾಗಿರುವಂಥವರು ವಕೀಲೆಯಾಗಿದ್ದು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅಥವಾ ನ್ಯಾಯಾಧೀಶರಾಗಿ ನೇಮಕವಾದಂಥ ಎರಡನೆಯವರು ಅನ್ನೋದನ್ನು ನೋಡ್ತೀವಿ. ಉಳಿದಂತೆ ಎಲ್ಲ ನ್ಯಾಯಾಧೀಶರು, ಮಹಿಳಾ ನ್ಯಾಯಾಧೀಶರು ಹೇಗೆ ನೇಮಕ ಆಗಿದ್ದಾರೆ ಅಂತಂದರೆ, ಹೈಕೋರ್ಟ್ಗಳ ನ್ಯಾಯಾಧೀಶರಾಗಿದ್ದು ನಂತರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರೋದನ್ನು ನಾವು ನೋಡ್ತೇವೆ. ಇನ್ನು ಈ ಇಂದೂ ಮಲ್ಹೋತ್ರಾ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನೇಮಕ ಆಗಿ 2018ರಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿ 2021ರಲ್ಲಿ ಅದು ಮಾರ್ಚ್ ತಿಂಗಳಲ್ಲಿ ನಿವೃತ್ತರಾಗಿದ್ದರು ಅನ್ನೋದನ್ನು ಕೂಡ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ವೆಂಕಿತಾ ಅವರು, ಈಗ ಅವರ ವಯಸ್ಸೆಷ್ಟು ಅಂದರೆ 59, ಅವರು 1988ರಲ್ಲಿ ಕೊಯಮತ್ತೂರು ಕಾನೂನು ಕಾಲೇಜಿನಿಂದ ಪದವಿಯನ್ನು ಪಡೆದರು. ನಂತರ ಇವರು ಅಂತಿಮ ವರ್ಷದ ಅಧ್ಯಯನ ಮಾಡ್ತಿರುವಾಗಲೇ ಸಿವಿಲ್ ಪ್ರಾಕ್ಟೀಸನ್ನು ಮಾಡ್ತಾ ವಕೀಲರಾಗಿದ್ದಂಥ ಪಂಚಪಕೇಶನ್ ಅವರ ಕಚೇರಿಯಲ್ಲಿ ಕಾನೂನು ವೃತ್ತಿಯ ಕಲಿಕೆಯನ್ನು ಆರಂಭಿಸಿದರು. ಮುಂದೆ 1992ರಲ್ಲಿ ನವದೆಹಲಿಗೆ ಬಂದು ಇಂದೂ ಮಲ್ಹೋತ್ರಾ ಅವರ ಕಚೇರಿಯಲ್ಲಿ ವಕೀಲರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರ ಅನೇಕ ವಕೀಲರ ಜೊತೆಗೆ ಕೆಲಸ ಮಾಡಿದಂಥ ಇವರು ನಂತರ ಸುಪ್ರೀಂ ಕೋರ್ಟ್ 2015 ಇವರನ್ನು ಹಿರಿಯ ವಕೀಲೆಯಾಗಿ ನೇಮಕ ಮಾಡಿತ್ತು ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಕರ್ನಾಟಕದ ಹಿಜಾಬ್ ನಿಷೇಧ ಪ್ರಕರಣ ಇರಬಹುದು ಅಥವಾ ಸೇನಾಪಡೆಗಳಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗ ಸೇರಿದಂತೆ ಹಲವು ಮಹತ್ವದ ಪ್ರಕರಣಗಳ ವಿಚಾರಣೆಯಲ್ಲಿ ವೆಂಕಿತಾ ಅವರು ಭಾಗಿಯಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ವರದಿಗಳ SCR ಗೌರವ ಸಂಪಾದಕರಾಗಿ ಹಾಗೂ ಸುಪ್ರೀಂ ಕೋರ್ಟ್ನೊಳಗಡೆ ಲಿಂಗ ಸಂವೇದನೆ ಮತ್ತು ಆಂತರಿಕ ದೂರುಗಳ ಸಮಿತಿಯ ಸದಸ್ಯರಾಗಿಯೂ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಈ ವೆಂಕಿತಾ ಅವರು ಸುಪ್ರೀಂ ಕೋರ್ಟ್ನ 12ನೇ ಮಹಿಳಾ ನ್ಯಾಯಮೂರ್ತಿಯಾಗಿದ್ದು, ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ನಲ್ಲಿ ಇವರನ್ನು ಸೇರಿ ಇದುವರೆಗೆ 12 ಮಹಿಳಾ ನ್ಯಾಯಮೂರ್ತಿಗಳಾಗಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ಇವರು 2031 ಜೂನ್ನಲ್ಲಿ ನಿವೃತ್ತರಾಗಲಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನೊಳಗಡೆ ಮೊದಲ ಮಹಿಳಾ ನ್ಯಾಯಮೂರ್ತಿಗಳಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದರು ಅಂತ ನೋಡ್ತೀವಿ ಅಂದರೆ, ನೋಡಿ, ನ್ಯಾಯಮೂರ್ತಿ ಫಾತಿಮಾ ಬೀವಿ ಅವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವರು ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದರು ಅನ್ನೋದನ್ನು ಇವತ್ತಿನ ಪತ್ರಿಕೆಯಲ್ಲಿ ಕೊಡಲಾಗಿದೆ. ಅದರಿಂದ ಪತ್ರಿಕೆಯನ್ನು ಓದುವಾಗ ಪ್ರತಿಯೊಂದು ಅಂಶವನ್ನು ಗಮನವಿಟ್ಟು ನೋಡಿ. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆ ಇವತ್ತಿಗೆ ಎಷ್ಟಕ್ಕೆ ಹೆಚ್ಚಾಗಿದೆ ಅಂದರೆ 37ಕ್ಕೆ ಹೆಚ್ಚಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ನೋಡಿ, ಕೇಂದ್ರ ಕಾನೂನು ಸಚಿವಾಲಯ ಕೊಲಿಜಿಯಂ ಶಿಫಾರಸ್ಸಿನ ಅನುಗುಣವಾಗಿ ಸೋಮವಾರ ಆ ಕೊಲಿಜಿಯಂ ಶಿಫಾರಸ್ಸನ್ನು ಅಂಗೀಕರಿಸಿದ್ದು 5 ನೂತನ ನ್ಯಾಯಮೂರ್ತಿಗಳು ಸೋಮವಾರ ಸುಪ್ರೀಂ ಕೋರ್ಟ್ಗೆ ಸೇರ್ಪಡೆಯಾಗಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದೀವಿ. ಹಾಗಾದರೆ ಈಗ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಕ್ಕೆ ಏರಲ್ಪಟ್ಟಿದೆ ಅಂದರೆ 37ಕ್ಕೆ ಏರಲ್ಪಟ್ಟಿದೆ. ನೋಡಿ, ವೆಂಕಿತಾ ಸುಬ್ರಮಣಿ ಮೋಹನ್ ಅವರು ಒಬ್ಬರು, ಬಾಂಬೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಅವರು, ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವಂಥ ಸೀಲ್ ನಾಗು ಅವರು, ಮಧ್ಯಪ್ರದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ಸಂಜೀವ್ ಸಚ್ದೇವ್ ಅವರು ಮತ್ತು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ಅರುಣ್ ಪಳ್ಳಿ ಅವರು ನೂತನ ನ್ಯಾಯಮೂರ್ತಿಗಳಾಗಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 38ಕ್ಕೆ ಹೆಚ್ಚಿಸಲಿಕ್ಕೆ ಇತ್ತೀಚೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ 38ಕ್ಕೆ ಹೆಚ್ಚಿಸಲಿಕ್ಕೆ ತಿದ್ದುಪಡಿಯನ್ನು ಅಥವಾ ಮೊನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಏನು ಅಂತಾರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿತ್ತು. ಆ ಪ್ರಕಾರ ಈಗ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಲ್ಪಟ್ಟಿದೆ ಅಥವಾ ಹೆಚ್ಚಾಗಿದೆ ಅಂದರೆ 37ಕ್ಕೆ ಹೆಚ್ಚಾಗಿದೆ. ಇನ್ನೊಬ್ಬರನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಸೇರಿ 37ಕ್ಕೆ ಈಗಾಗಿದೆ. ಇನ್ನೂ ಒಬ್ಬರು ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗೆ ಪ್ರಚಲಿತ ಘಟನೆಗಳನ್ನ ಓದುವಾಗ ಅತಿ ಪ್ರಮುಖವಾಗಿರುವಂಥ ಅಂಶಗಳನ್ನು ತಾವು ಗಮನವಿಟ್ಟು ಓದಿ ಅಂತ ಹೇಳ್ತಾ
ಇನ್ನೊಂದು ಅಂಶ ಯಾವುದು ಕೊಟ್ಟಿದ್ದಾರೆ ಅಂದರೆ ಹೆಂಗ್ಲ್ ಮೋದಿ ಮಾತುಕತೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಇವರು ಯಾರು ಅಂತ ನೋಡಿದ್ವಿ ಅಂದರೆ ನೋಡಿ, ಮಯನ್ಮಾರ್ನ ಅಧ್ಯಕ್ಷರಾಗಿರುವಂಥ ಯು ಮಿನ್ ಆಂಗ್ ಹೆಂಗ್ಲ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಮಾತುಕತೆಯನ್ನು ನಡೆಸಿದರು ಅಂತ ಕೊಟ್ಟಿದ್ದಾರೆ. ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂದರೆ ವ್ಯಾಪಾರ, ಸಂಪರ್ಕ, ಗಡಿ ಭದ್ರತೆ ಹಾಗೂ ರಕ್ಷಣೆಗೆ ಸಂಬಂಧಿಸಿದಂತೆ ದ್ವಿಪಕ್ಷೀಯ ಸಹಕಾರವನ್ನು ಪರಸ್ಪರ ಹೆಚ್ಚಿಸಿಕೊಳ್ಳುವಂತೆ ಚರ್ಚೆಯನ್ನು ಅಥವಾ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತ ಪೂರ್ವದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ಡೋಭಾಲ್ ಅವರು ಹೆಂಗ್ಲ್ ಅವರನ್ನು ಭಾನುವಾರ ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಯಾರಿವರು ಅಂತಂದರೆ ಮಯನ್ಮಾರಿನ ಅಧ್ಯಕ್ಷರಾಗಿರುವಂಥ ಹೆಂಗ್ಲ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದು ಮಂಗಳವಾರ ಅವರು ಮುಂಬೈಗೆ ಭೇಟಿ ನೀಡಲಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಮಯನ್ಮಾರ್ ಜೊತೆಗೆ ನಾಗಾಲ್ಯಾಂಡ್ ಮತ್ತು ಮಣಿಪುರ್ ಗಡಿಯನ್ನು ಹಂಚಿಕೊಂಡಿವೆ. ಅದರ ಅಧ್ಯಕ್ಷರಾಗಿರುವಂಥ ಹೆಂಗ್ಲ್ ಅವರು ತಾವು ಅಧ್ಯಕ್ಷರಾದ 2 ತಿಂಗಳ ನಂತರ ಭಾರತಕ್ಕೆ 5 ದಿನಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಇನ್ನು ಪ್ರಧಾನಿ ಮೋದಿಯವರು ಮತ್ತು ಮಯನ್ಮಾರಿನ ಅಧ್ಯಕ್ಷರು ಎಲ್ಲಿ ಭೇಟಿಯಾದರು ಅಂದರೆ ನವದೆಹಲಿ ಹೈದರಾಬಾದ್ ಹೌಸ್ನಲ್ಲಿ ಇವರಿಬ್ಬರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದನ್ನು ನಾವು ನೋಡ್ತೀವಿ. ಇನ್ನು ಮಯನ್ಮಾರ್ದ ಅಧ್ಯಕ್ಷರು ಈ ದೇಶಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಆಂಗ್ ಸಾನ್ ಸೂಕಿ ಅವರ ಸರ್ಕಾರವನ್ನು 2021ರಲ್ಲಿ ಮಿಲಿಟರಿ ಆಡಳಿತ ಪದಚ್ಯುತಗೊಳಿಸಿದ ನಂತರ ಮಯನ್ಮಾರ್ನಲ್ಲಿ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವಕ್ಕಾಗಿ ಹಲವು ವರ್ಷಗಳ ಪ್ರತಿಭಟನೆಯ ನಂತರ ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಡಿಸೆಂಬರ್ ಹಾಗೂ ಈ ವರ್ಷ ಜನವರಿಯಲ್ಲಿ ಚುನಾವಣೆಗಳು ನಡೆದಿದ್ದು, ಚುನಾವಣೆಗಳ ಮೂಲಕ ಆಯ್ಕೆಯಾಗಿರುವಂಥ ಹೆಂಗ್ಲ್ ಅವರು ಭಾರತಕ್ಕೆ 5 ದಿನಗಳ ಭೇಟಿಯನ್ನು ಕೊಟ್ಟಿದ್ದಾರೆ ಅಥವಾ 5 ದಿನಗಳ ಭೇಟಿಗಾಗಿ ಭಾರತಕ್ಕೆ ಬಂದಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನು ಇನ್ನೊಂದು ಅಂಶ ಅತಿ ಪ್ರಮುಖವಾಗಿರುವಂಥದ್ದು ಇರಾನ್ ಸೇನಾ ನೆಲೆಗಳ ಮೇಲೆ ಅಮೇರಿಕಾದಿಂದ ಮತ್ತೆ ಬಾಂಬ್ ದಾಳಿ ಅನ್ನೋದನ್ನು ನೋಡ್ತೀವಿ. ಇದು ಇವತ್ತಿನ ಪೇಪರಲ್ಲಿ ಬಂದಿದೆ. ಒಂದು ಕಡೆಗೆ ಇರಾನ್ ಮತ್ತು ಅಮೇರಿಕಾ ಮಾತುಕತೆಯನ್ನು ನಡೆಸ್ತಿದ್ದೀವಿ, ಮಾತುಕತೆ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾನೆ ಎರಡೂ ದೇಶಗಳು ಯುದ್ಧದಲ್ಲಿ ಭಾಗಿಯಾಗ್ತಾ ಇರೋದು ಜಗತ್ತಿಗೆ ಕಂಟಕವನ್ನು ತಂದೊಡ್ಡಿರೋದನ್ನು ನೋಡ್ತೀವಿ. ನೋಡಿ, ಅಮೇರಿಕಾದ ಡ್ರೋನನ್ನು ಟೆಹರಾನ್ ಹೊರಡುಗೊಳಿಸಿರೋದ್ರಿಂದ ಕುಪಿತಗೊಂಡಿರುವಂಥ ಅಮೇರಿಕ ಸೋಮವಾರ ಇರಾನ್ನ ಸೇನಾ ನೆಲೆಗಳು, ರಾಡಾರ್ ಮತ್ತು ಡ್ರೋನ್ ತಾಣಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಅದಕ್ಕೆ ಪ್ರತಿಕಾರವಾಗಿ ಇರಾನ್ ಸಹ ಅಮೇರಿಕಾದ ನೆಲೆ ಅಥವಾ ಏನು ಅಂತಾರೆ ಸೈನಿಕ ನೆಲೆಗಳಿರುವಂಥ ಕುವೈತ್ ದೇಶದ ಮೇಲೆ ದಾಳಿ ನಡೆಸಿದೆ ಅನ್ನೋದನ್ನು ನಾವು ನೋಡ್ತೀವಿ. ಅಮೇರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ನೆಪ ಮಾತ್ರಕ್ಕೆ ಅನ್ನೋ ಹಾಗೆ ಇವತ್ತು ಏನಾಗ್ತಿದೆ ಅಂದರೆ ಬಿಂಬಿತವಾಗ್ತಿದೆ. ಕಾರಣ ಏನು ಅಂದರೆ ಇವತ್ತು ಮಾತುಕತೆ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ಅಂತೇಳಿ ಎರಡೂ ದೇಶಗಳು ಹೇಳ್ತವೆ. ಮರುದಿನವೇ ಮತ್ತೆ ಪ್ರತಿದಾಳಿಗಳನ್ನು ನಡೆಸೋದ್ರ ಮೂಲಕ ಈ ಒಪ್ಪಂದಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಎರಡೂ ದೇಶಗಳು ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಪ್ರಯತ್ನಿಸ್ತಿಲ್ಲ ಏನೋ ಅನ್ನುವಂಥ ಪ್ರತಿಕೂಲ ಸಂದರ್ಭವನ್ನು ಸೃಷ್ಟಿಸಿಕೊಂಡಿದ್ದಾವೆ ಅನ್ನೋದನ್ನು ನೋಡ್ತೀವಿ. ಎರಡೂ ದೇಶಗಳು ಒಪ್ಪಂದದ ವಿಷಯದಲ್ಲಿ ಎಷ್ಟು ಹತ್ತಿರ ಬಂದಿದ್ದಾವೆ ಅನ್ನೋದೇ ಗೊತ್ತಾಗದೇ ಇರುವ ಹಾಗೆ ಒಂದು ದಿನ ಯುದ್ಧ ಮತ್ತೊಂದು ದಿನ ಶಾಂತಿಯ ಮಾತುಕತೆಗಳನ್ನ ಆಡ್ತಿರೋದನ್ನು ನೋಡ್ತೀವಿ. ದಾಳಿ ಪ್ರತಿದಾಳಿಗಳು ನಡೀತಾ ಇದ್ದು ಸಂಧಾನ ಪ್ರಕ್ರಿಯೆ ಹಳಿ ತಪ್ಪುವಂಥ ಸಾಧ್ಯತೆ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ನೇತೃತ್ವದೊಳಗಡೆ ಎರಡೂ ದೇಶಗಳ ಮಧ್ಯೆ ಏನು ಒಪ್ಪಂದ ಆಗ್ತಿದೆ, ಈಗ ಸದ್ಯಕ್ಕೆ ಕದನ ವಿರಾಮ ಇದೆ ಅಂಥೇಳಿ ಏನು ಹೇಳ್ತಿದಾರಲ್ಲ, ಇದು ಆವಾಗವಾಗ ಉಲ್ಲಂಘನೆ ಆಗ್ತಿರೋದನ್ನು ನಾವು ನೋಡ್ತೀವಿ. ಇನ್ನೊಂದು ಕಡೆಗೆ ಹರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಹಿಡಿತವನ್ನು ಬಿಗಿಗೊಳಿಸಿದ್ದು ಜಾಗತಿಕ ಇಂಧನದ ಪೂರೈಕೆಗೆ ಧಕ್ಕೆಯಾಗಿರೋದನ್ನು ನೋಡ್ತೀವಿ. ಇದು ಜಗತ್ತಿನಾದ್ಯಂತ ಇಂಧನದ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗಿದ್ದು ಮತ್ತು ದೂರಗಾಮಿ ಪರಿಣಾಮಗಳಿಗೆ ಕಾರಣ ಆಗ್ತಿರೋದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಗೆ ಇಸ್ರೇಲ್ ಮತ್ತು ಲೆಬನಾನ್ನ ಬಂಡುಕೋರರ ಗುಂಪಾಗಿರುವಂಥ ಹಿಜ್ಬುಲ್ಲಾ ನಡುವೆ ಕದನ ವಿರಾಮ ನಡೀತಾ ಇದ್ದರೂ ಕೂಡ ಅಲ್ಲೂ ಮತ್ತೆ ಸಂಘರ್ಷ ಹೆಚ್ಚಾಗಿರೋದನ್ನು ನಾವು ನೋಡ್ತೀವಿ. ಇನ್ನು ಇರಾನ್ನ ಗೆರುಕ್ ಮತ್ತು ಕೆಸ್ಮ್ ದ್ವೀಪಗಳ ಮೇಲೆ ಶನಿವಾರ ಮತ್ತು ಭಾನುವಾರ ದಾಳಿ ನಡೆಸಿರೋದಾಗಿ ಅಮೇರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಅಂತಾರಾಷ್ಟ್ರೀಯ ನೀರಿನ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಂಥ ಅಮೇರಿಕದ MQ-1 ಡ್ರೋನನ್ನು ಇರಾನ್ ಹೊಡೆದುರುಳಿಸಿರೋದಕ್ಕೆ ಪ್ರತಿಕಾರವಾಗಿ ಇರಾನ್ ಮೇಲೆ ಅಮೇರಿಕ ತಾನು ದಾಳಿ ನಡೆಸಿದೆ ಅಂತೇಳಿ ಹೇಳಿಕೊಂಡಿದೆ. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಸಹ ಪ್ರತಿದಾಳಿ ನಡೆಸಿದ್ದು ಕುವೈತ್ನಲ್ಲಿರುವಂಥ ಅಮೇರಿಕಾದ ನೆಲೆಗಳನ್ನು ಗುರಿಯಾಗಿಸಿದೆ. ಆದರೆ ಇರಾನ್ ಕಡೆಯಿಂದ ಬಂದಿರುವಂಥ ಡ್ರೋನ್ಗಳನ್ನು ಮತ್ತು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ಪಡೆಗಳು ಗುಂಡು ಹಾರಿಸಿವೆ ಅಥವಾ ಅವುಗಳನ್ನು ತಡೆಗಟ್ಟಿವೆ ಅಂಥೇಳಿ ಕುವೈತ್ ಹೇಳಿಕೊಂಡಿದೆ.
ಇದರ ನಡುವೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾರಿಸಿದ ದೃಶ್ಯಗಳನ್ನು ಅಲ್ಲಿನ ಸರ್ಕಾರಿ ವಾಹಿನಿ ಹಂಚಿಕೊಂಡಿದೆ. ಅದರ ಜೊತೆಗೆ ಹರ್ಮುಜ್ ಜಲಸಂಧಿಯ ಮೇಲಿನ ಅಮೇರಿಕಾದ ಕೊನೆಯ ಸೈನಿಕ ನಿರ್ಗಮಿಸುವವರೆಗೂ ಅಥವಾ ಹೋಗುವವರೆಗೂ ವಿರಮಿಸೋದಿಲ್ಲ, ಇರಾನ್ ದಾಳಿಯನ್ನು ಮಾಡ್ತಾ ಇರುತ್ತೆ ಅಂಥೇಳಿ ಹೇಳ್ಕೊಂಡಿದೆ. ಅಂದರೆ ಫೆಬ್ರವರಿ 28, 2026ರಿಂದ ಯುದ್ಧ ಪ್ರಾರಂಭವಾಗಿರೋ ಇರಾನ್ ಮತ್ತು ಅಮೇರಿಕ ಇನ್ನೇನು ಒಪ್ಪಂದಕ್ಕೆ ಬರ್ತವೆ ಅನ್ನೋದರಲ್ಲೇ ಮತ್ತೆ ಪ್ರತಿದಾಳಿಗಳನ್ನು ನಡೆಸ್ತಿರೋದನ್ನು ನಾವು ನೋಡ್ತೀವಿ. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ, ಇವತ್ತಿನ ಈ ಪ್ರಚಲಿತ ಘಟನೆಗಳ ಈ ವಿಡಿಯೋನ ನೋಡ್ತಾ ತಾವು ಪ್ರತಿಯೊಂದು ದಿನದ ಪ್ರಚಲಿತ ಘಟನೆಗಳನ್ನ ಓದ್ತಿರುವಾಗ ಅಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಈ ಥರ ಪಟ್ಟಿ ಮಾಡ್ಕೊಂಡು ಓದಿದರೆ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಾಳೆ ದಿನ ಮತ್ತೊಂದು ಪ್ರಚಲಿತ ಘಟನೆಗಳು ಅಂದರೆ ಪ್ರಮುಖವಾಗಿರುವಂಥ ಪ್ರಚಲಿತ ಘಟನೆಗಳ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ವಂದನೆಗಳು.